ನಮಸ್ಕಾರ ಗೆಳೆಯರೇ. ಫುಟ್ಬಾಲ್ ಜಗತ್ತಿನ ಮಹಾ ಹಬ್ಬ ಫಿಫಾ ವಿಶ್ವಕಪ್ನಲ್ಲಿ ಭಾರತದ ಆಟಗಾರನೊಬ್ಬ ಆಡಿದ್ದಾನೆ ಎಂದರೆ ಯಾರಿಗೆಲ್ಲ ಹೆಮ್ಮೆ ತಾನೆ ಹೇಳಿ. ಇತ್ತೀಚಿನ ಕೇರಳದ 19 ವರ್ಷದ ಯುವಕನೊಬ್ಬ ಫಿಫಾ ವಿಶ್ವಕಪ್ ಆಡಿದ್ದಾನೆ ಎಂಬ ಚರ್ಚೆಗಳು ಕೇಳಿ ಬರುತ್ತಿವೆ. ಆದರೆ ಇದರ ಹಿಂದಿರುವ ಅಸಲಿ ಸತ್ಯ ಏನು ಗೊತ್ತಾ? ನೋಡಿ ಸ್ನೇಹಿತರೆ, ಅಧಿಕೃತ ಫಿಫಾ ಸೀನಿಯರ್ಸ್ ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಯಾವುದೇ ಭಾರತೀಯ ಆಟಗಾರ ಇದುವರೆಗೂ ಮೈದಾನಕ್ಕೆ ಇಳಿದಿಲ್ಲ. ಆದರೆ ಕೇರಳದ ಮಲಪ್ಪುರಂ ಮತ್ತು ಕಣ್ಣೂರಿನ ಸಾಕಷ್ಟು ಯುವ ಪ್ರತಿಭೆಗಳಿಗೆ ವಿದೇಶಿ ಕ್ಲಬ್ಗಳು, ಯುರೋಪ್ ಅಥವಾ ಗಲ್ಫ್ ದೇಶಗಳಿಗೆ ಯೂತ್ ಅಕಾಡೆಮಿಗಳಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಕೇವಲ ಅಂತಾರಾಷ್ಟ್ರೀಯ ಮಟ್ಟದ ಯೂತ್ ಕಪ್ಗಳಲ್ಲಿ ಆಡಿದ್ದಾರೆ. ಅದನ್ನು ಜನರು ಫಿಫಾ ವಿಶ್ವಕಪ್ ಎಂದು ತಪ್ಪಾಗಿ ತಿಳಿದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತಿದ್ದಾರೆ. ಅವರು ತಪ್ಪಾಗಿ ಭಾವಿಸಿದ್ದಾರೆ. ಆದರೆ ಭಾರತ ಮತ್ತು ಫಿಫಾ ವಿಶ್ವಕಪ್ಪಿನ ಕಹಿ ಇತಿಹಾಸ ಏನು? ಸ್ನೇಹಿತರೆ, 1950 ಆ ಘಟನೆ. ಭಾರತ ಫಿಫಾ ವಿಶ್ವಕಪ್ನಲ್ಲಿ ಆಟ ಆಡಲು ಸುವರ್ಣ ಅವಕಾಶ ಸಿಕ್ಕಿದ್ದು 1950 ಬ್ರೆಜಿಲ್ ವಿಶ್ವಕಪ್ನಲ್ಲಿ. ಆಗ ಇತರ ತಂಡಗಳು ಹಿಂದೆ ಸರಿದಿದ್ದರಿಂದ ಭಾರತಕ್ಕೆ ನೇರ ಅರ್ಹತೆ ಸಿಕ್ಕಿತ್ತು. ಯಾಕೆ ಆಡಲಿಲ್ಲ ಭಾರತ? ನೋಡಿ, ಭಾರತದ ಆಟಗಾರರು ಬರಿಗಾಲಿನಲ್ಲಿ ಫುಟ್ವೇರ್ ಇಲ್ಲದೆ ಆಡಲು ಫಿಫಾ ಅನುಮತಿ ನೀಡಲಿಲ್ಲ ಎಂಬುದು ಒಂದು ಜನಪ್ರಿಯ ಕತೆ. ಆದರೆ ಅಸಲಿ ಕಾರಣ ಅದು ಅಲ್ಲ. ಭಾರತದಲ್ಲಿ ಭಾರತೀಯ ಫುಟ್ಬಾಲ್ ಮಂಡಳಿಗೆ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಗೇಮ್ಸ್ ಮೇಲಿದ್ದ ಆಸಕ್ತಿ ಫಿಫಾ ವಿಶ್ವಕಪ್ ಮೇಲೆ ಇರಲಿಲ್ಲ. ಜೊತೆಗೆ ಬ್ರೆಜಿಲ್ಗೆ ಹೋಗಲು ಹಡಗಿನ ಪ್ರಮಾಣದ ವೆಚ್ಚ ಭರಿಸಲು ಹಣದ ಕೊರತೆಯೂ ಇತ್ತು. ಹಾಗಾಗಿ ಆ ಸಿಕ್ಕ ಒಂದು ಅದ್ಭುತ ಅವಕಾಶವನ್ನು ಭಾರತ ಕೈಬಿಟ್ಟಿತ್ತು. ನೋಡಿ, 2017ರ ಮೈಲುಗಲ್ಲು ಇದು. ಭಾರತ ಫಿಫಾ ಟೂರ್ನಿಯಲ್ಲಿ ಆಡಿದ್ದು 2017ರಲ್ಲಿ ಭಾರತ U17 ಅಂಡರ್ ವಿಶ್ವಕಪ್ ಅರ್ಹತೆಯನ್ನು. ಆಗ ಅತಿಥೇಯ ದೇಶವಾಗಿ ಭಾರತ ತಂಡ ಮೊದಲ ಬಾರಿಗೆ ಫಿಫಾ ಟೂರ್ನಿಯಲ್ಲಿ ಕಣಕ್ಕಿಳಿಯಿತು. ಇನ್ನು ನೋಡೋದಾದರೆ ಕೇರಳ ಭಾರತೀಯರ ಫುಟ್ಬಾಲ್ ದೀಪ. ಕೇರಳದ ಫುಟ್ಬಾಲ್ ಕ್ರೇಜಿ. ಭಾರತದಲ್ಲಿ ಕ್ರಿಕೆಟ್ ದೇವರಾಗಿದ್ದಾರೆ. ಕೇರಳ ಫುಟ್ಬಾಲ್ ಉಸಿರಾಗಿದೆ. ಕರಾವಳಿ ತೀರದ ಈ ರಾಜ್ಯದಲ್ಲಿ ಹಳ್ಳಿಯಲ್ಲೂ ಸೆವೆನ್ ಸೆನ್ಸ್ ಫುಟ್ಬಾಲ್ ಕ್ರೇಜಿ ಇದೆ. MI ವಿಜಯ್, CV ಪಾಪಚ್ಚನ್ ಅವರಿಂದ ಹಿಡಿದು ಇಂದಿನ ಆಸಿಕ್ ಕರುಣಾನಿಯನ್, ಸಹಲ್ ಅಬ್ದುಲ್ ಸಮ್ಮದ್ ಅವರಿಗೆ ದೇಶ ದೈತ್ಯ ಆಟಗಾರನ್ನು ನೀಡಿದ್ದು ಇದೇ ಕೇರಳ. ಯುವ ಪ್ರತಿಭೆಗಳು ಶ್ರಮ. ಕೇರಳದಲ್ಲಿ ನೋಡಿ, ಬಡತನ ಹಿನ್ನೆಲೆ ಯುವಕರು ದಿನವಿಡೀ ಮೈದಾನದಲ್ಲಿ ಬೆವರು ಹರಿಸುತ್ತಾರೆ. ಸರಿಯಾದ ಮೂಲಸೌಕರ್ಯ ಇಲ್ಲದಿದ್ದರೂ ಅವರಲ್ಲಿ ನೈಸರ್ಗಿಕ ಪ್ರತಿಭೆಯನ್ನು, ರಾ ಟ್ಯಾಲೆಂಟ್, ಅದ್ಭುತವಾದ ವಿದೇಶಿ ಸ್ಕೌಟ್ಗಳು ಇತ್ತೀಚಿನ ಕೇರಳದ ಯುವಕರನ್ನು ಗುರುತಿಸಿ ಯುರೋಪಿಗೆ ಅಕಾಡೆಮಿಗಳಿಗೆ ಕರೆದೊಯ್ಯುತ್ತಿದ್ದಾರೆ. ಅದೇ ರೀತಿ ಹೇಳುವುದಾದರೆ ಮುಂದಿನ ಪ್ರತಿಭೆಗಳು ಹೇಗಿರಬೇಕಂದ್ರೆ, ನಮ್ಮ ಪ್ರತಿಭೆಗಳು ಜಾಗತಿಕ ಮಟ್ಟಕ್ಕೆ ಹೋಗಲು ಏನು ಮಾಡಬೇಕು? ಸ್ನೇಹಿತರೆ, ಅಕಾಡೆಮಿ ಸಂಸ್ಕೃತಿ ಕೇವಲ 18 ರಿಂದ 19 ವರ್ಷಕ್ಕೆ ಪ್ರತಿಭೆಗಳನ್ನು ಹುಡುಕುವುದಲ್ಲ. ಯುರೋಪ್ ಮಾದರಿಯಲ್ಲಿ 6 ರಿಂದ 8 ವರ್ಷದ ಬಾಲ್ಯದಲ್ಲೇ ಮಕ್ಕಳನ್ನು ಅಕಾಡೆಮಿಗೆ ಸೇರಿಸಿ ವೈಜ್ಞಾನಿಕ ತರಬೇತಿ ನೀಡಬೇಕು. ವಿದೇಶಿ ಲೀಗ್ಗಳಲ್ಲಿ ಆಡುವುದು ಹೇಗೆ? ಭಾರತ ಆಟಗಾರರು ಕೇವಲ ISI ಸೀಮಿತವಾಗದೆ ಯುರೋಪ್, ಜಪಾನ್, ಕತಾರ್ ಲೀಗ್ಗಳಲ್ಲಿ ಆಡಲು ಹೋಗಬೇಕು. ಆಗಷ್ಟೇ ವಿಶ್ವಮಟ್ಟಕ್ಕೆ ವೇಗ ಮತ್ತು ತಂತ್ರಗಾರಿಕೆ ಒಲಿಯುತ್ತದೆ. ನಿರಂತರ ಬೆಂಬಲ. ನೋಡಿ, ಸುನಿಲ್ ಛೆಟ್ರಿ ಅವರ ನಿವೃತ್ತಿಯ ನಂತರ ಭಾರತೀಯ ಫುಟ್ಬಾಲ್ಗೆ ಹೊಸ ನಾಯಕ ಅಗತ್ಯವಿದೆ. ಅದಕ್ಕೆ ಕೇರಳ ಮತ್ತು ಈಶಾನ್ಯ ರಾಜ್ಯಗಳು ಯುವಕರೇ ಆಶಾಕಿರಣರಾಗಿದ್ದಾರೆ. ಇದು ಸ್ನೇಹಿತರೆ, ಕೇರಳ 19 ವರ್ಷದ ಯುವಕರು ಮತ್ತು ಕರ್ನಾಟಕದಲ್ಲಿ ಆಡುವಂಥ ಜನರು ಫಿಫಾ ವಿಶ್ವಕಪ್ ಆಡದೇ ಇರಬಹುದು. ಆದರೆ ನಮ್ಮ ದೇಶದಲ್ಲಿ ಯುವಕರಲ್ಲಿ ಕಠಿಣ ಪರಿಶ್ರಮ ಮತ್ತು ಛಲವನ್ನು ನೋಡಿದರೆ ಮುಂದಿನ 10-20 ವರ್ಷಗಳಲ್ಲಿ ಭಾರತ ತಂಡ ಅಧಿಕೃತವಾಗಿ ಫಿಫಾ ವಿಶ್ವಕಪ್ ಆಡುವ ದಿನಗಳು ದೂರವಿಲ್ಲ. ನಮ್ಮ ದೇಶ ಫುಟ್ಬಾಲ್ ಬೆಳವಣಿಗೆಗೆ ನಿಮ್ಮ ಬೆಂಬಲ ಹೇಗಿದೆ? ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಏನೋ ಅಷ್ಟು ವಿಡಿಯೋದಲ್ಲಿ ವಾಯ್ಸ್ ಓವರ್ ಇನ್ಕನ್ವೀನಿಯನ್ಸ್ ಆದರೆ ಕ್ಷಮಿಸಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಈ ನಿಮ್ಮ ಚಿಕ್ಕ ಯೂಟ್ಯೂಬರ್ಗೆ ದೊಡ್ಡ ಸಹಾಯ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ವಿಡಿಯೋ ಇನ್ನೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.